ಜಮ್ಮುವಿನಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಇಡೀ ದೇಶದ ಗಮನ ಸೆಳೆದಿದೆ. ನೀಸ್ ಸೆಹರ್ ಇಂಡಿಯಾ ಎಂಬ ಡಿಜಿಟಲ್ ಸುದ್ದಿ ಮಾಧ್ಯಮ ನಡೆಸುತ್ತಿರುವ ಪತ್ರಕರ್ತ ಅರ್ಫಾಜ್ ಅಹಮದ್ ಡೈಂಗ್ ಅವರ ಮನೆ ನೆಲಸಮವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಅರ್ಫಾಜ್ ಅವರು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಮನೆ ನಿರ್ಮಿಸಿದ್ರು ಅಂತ ಆರೋಪಿಸಿ ನೆಲಸಮಗೊಳಿಸಿದೆ. ಆದರೆ ಅರ್ಫಾಜ್ ಅವರ ಪ್ರತಿಪಾದನೆ ಬೇರೆನೇ ಇದೆ. ಇತ್ತೀಚೆಗೆ ಅವರು ಗಡಿಯಾಚೆಯ ಮಾದಕ ದ್ರವ್ಯ ಕಳ್ಳಸಾಗಣೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ನಂಟಿನ ಕುರಿತು ವರದಿ ಮಾಡಿದ್ರು. ಅದಕ್ಕೆ ಪ್ರತೀಕಾರವಾಗಿ ತಮ್ಮ ಮನೆಯನ್ನ ಕೆಡವಲಾಗಿದೆ ಅಂತ ಅರ್ಫಾಜ್ ಹೇಳಿದ್ದಾರೆ. ಈ ನೆಲಸಮ ಕಾರ್ಯಾಚರಣೆಯಿಂದಾಗಿ ಅರ್ಫಾಜ್ ಅವರ ವೃದ್ಧ ಪೋಷಕರು, ಪತ್ನಿ ಮತ್ತು 3 ಪುಟ್ಟ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಅವರ ಕುಟುಂಬಸ್ಥರು ಅಧಿಕಾರಿಗಳ ಬಳಿ ಇನ್ನಷ್ಟು ಸಮಯ ಕೇಳಿ ಅಂಗಲಾಚ್ತಾ ಇದ್ದ ದೃಶ್ಯಗಳು ನಿಜಕ್ಕೂ ಹೃದಯ ವಿದ್ರಾವಕವಾಗಿದ್ವು. ಇಂತಹ ಸಂದರ್ಭದಲ್ಲಿ ಮಾನವೀಯತೆಯ ಮಹಾಪೂರವನ್ನೇ ಹರಿಸಿದ ವ್ಯಕ್ತಿ ಕುಲ್ದೀಪ್ ಶರ್ಮಾ. ಇವರು ಅರ್ಫಾಜ್ ಅವರ ನೆರೆಯ ನಿವಾಸಿ. ಕಷ್ಟದಲ್ಲಿರುವ ತಮ್ಮ ನೆರೆಹೊರೆಯ ಮುಸ್ಲಿಂ ಸಹೋದರನ ದುಸ್ಥಿತಿಯನ್ನ ನೋಡಿದ ಶರ್ಮಾ ತಕ್ಷಣವೇ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ್ರು. ಅವರು ತಮ್ಮ ಸ್ವಂತದ್ದಾದ 5 ಮಾರ್ಲಾ ಅಂದ್ರೆ ಸುಮಾರು 1.25 ಗುಂಟೆ ಜಮೀನನ್ನ ಅರ್ಫಾಜ್ ಅಹಮದ್ ಡೈಂಗ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ನಾನು ಅರ್ಫಾಜ್ಗೆ 5 ಮಾರ್ಲಾ ಜಾಗವನ್ನ ಉಡುಗೊರೆಯಾಗಿ ನೀಡಿದ್ದೇನೆ. ಸೂಕ್ತ ದಾಖಲೆಗಳನ್ನ ಮಾಡಿಸಿ ಅದನ್ನ ಅವರ ಹೆಸರಿನಲ್ಲಿ ನೋಂದಾಯಿಸಿದ್ದೇನೆ. ಇದು ನನ್ನ ಜಾಗ ಮತ್ತು ನನ್ನ ಸಹೋದರ ಅಸಹಾಯಕನಾಗಿ ಉಳಿಬಾರದು ಅನ್ನೋ ಕಾರಣಕ್ಕಾಗಿ ಇದನ್ನ ಕೊಟ್ಟಿದ್ದೇನೆ. ಭಿಕ್ಷೆ ಬೇಡಿಸಿಯಾದರೂ ಸರಿ, ನಾನು ಅವರ ಮನೆ ಪುನರ್ನಿರ್ಮಾಣಕ್ಕೆ ನೆರವಾಗ್ತೇನೆ. ಅವರ ಮನೆಯನ್ನ ಮರು ನಿರ್ಮಿಸಲೇಬೇಕು ಅಂತ ಕುಲ್ದೀಪ್ ಶರ್ಮಾ ಹೇಳಿದ್ದಾರೆ. ಕುಲ್ದೀಪ್ ಶರ್ಮಾ ಅವರ ಮಾತುಗಳು ಇಲ್ಲಿಗೆ ನಿಲ್ಲಲಿಲ್ಲ. ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿ, ನೀವು ಈ ಜಾಗವನ್ನು ನೆಲಸಮ ಮಾಡಿದ್ರೆ ನಾನವರಿಗೆ 10 ಮಾರ್ಲಾ ಜಾಗವನ್ನ ಕೊಡ್ತೇನೆ. ದಯವಿಟ್ಟು ಜನರ ಮೇಲೆ ದಬ್ಬಾಳಿಕೆ ಮಾಡಬೇಡಿ. ಅವರ ಪುಟ್ಟ ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ ಅಂತ ಧೈರ್ಯದಿಂದ ಹೇಳಿದ್ದಾರೆ. मैंने आपसे बार बार बोला, मैं भीख मांग के भी इनका घर बनवाऊंगा, चाहे कुछ भी हो जाए. ये 5 मरले का प्लॉट मैंने सोचा था, चलो बहुत कुछ सोचता आदमी. मैं आज अपने भाई को अपनी बेटी के हाथों से दिलवा रहा हूँ और रिटर्न में भी दूंगा. ये 3 मरले का प्लॉट तोड़ा ना, मैं 5 दूंगा. सालों 5 तोड़ो, मैं 10 दूंगा. लेकिन ऐसा मत करो, जुल्म मत करो. छोटे से बच्चे को देख लो, बेचारा बैठा है. और लानत है तुम्हारे ऊपर. ऐसी सरकार हो, लानत है. हम इस देश में रह के भी बेघर हो गए. ಇದು ಕೇವಲ ಜಾಗದ ಉಡುಗೊರೆಯಲ್ಲ, ಇದು ಕಷ್ಟದಲ್ಲಿರೋರ ಜೊತೆ ಧರ್ಮ ಭೇದ ಮರೆತು ನಾವಿದ್ದೇವೆ ಎಂಬ ಬಲವಾದ ಸಂದೇಶವಾಗಿದೆ. ಜಮ್ಮುವಿನ ಜನ ನಮ್ಮ ಜೊತೆಯಲ್ಲಿದ್ದಾರೆ. ನಿನ್ನೆಯಿಂದ ಸಾವಿರಾರು ಜನ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನನಗೀಗ ಯಾವುದೇ ಚಿಂತೆ ಇಲ್ಲ. ನಾವಿಲ್ಲಿ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಅರ್ಫಾಜ್ ಡೈಂಗ್ ಅವರ ತಂದೆ ಹೇಳಿದ್ದಾರೆ. ಶರ್ಮಾ ಅವರ ಪುತ್ರಿ ತಾನಿಯಾ ಕೂಡ ತಮ್ಮ ತಂದೆಯ ನಿರ್ಧಾರವನ್ನ ಶ್ಲಾಘಿಸಿ ಮನೆ ಕಳ್ಕೊಂಡ ಕುಟುಂಬಗಳಿಗೆ ಎಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಕರೆ ನೀಡಿದ್ದಾರೆ. ಕುಲ್ದೀಪ್ ಶರ್ಮಾ ಅವರ ಈ ಮಾನವೀಯ ನಡೆ ನಿಜಕ್ಕೂ ಮಾದರಿ. ಧರ್ಮವನ್ನ ಮೀರಿ ಸಂಬಂಧಗಳನ್ನ ಗಟ್ಟಿಗೊಳಿಸಿದ ಈ ಘಟನೆ ದೇಶಕ್ಕೆ ಒಂದು ಪಾಠವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.